ಧನಿಯಾ ಕಾಳು ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ, ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡೋದಾದರೆ ಎಲ್ಲ ಪದಾರ್ಥಗಳು ಸ್ವಲ್ಪ ಜಾಸ್ತಿ ಡಬಲ್ ಮಾಡ್ತಾಯಿತ್ತು. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಒಂದು 15 ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಕೂಲ್ ಆದಮೇಲೆ ರುಬ್ಕೊಂಡು ಮಸಾಲೆನೆಲ್ಲ 8 ಬದನೆಕಾಯಿಗೆ ತಿನ್ನಬೇಕು. ಸಾಕು, ತೆಗಿತಿದ್ದೀನಿ ಇದು ಒಳ್ಳೆ ಮೇಲೆ. ಈಗ ತೆಂಗಿನಕಾಯಿ ಲಾಸ್ಟಲ್ಲಿ ಹಾಕೋಣ. ನಾನು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿನೂ ಹಾಕ್ಬೋದು. ಸೊ ಇದು ಹುರಿದಿರೋದೆಲ್ಲ ತಣ್ಣಗಾಗಿದೆ. ಈಗ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಆಮೇಲೆ ಒಂದು ಸ್ವಲ್ಪ ಇದು ಹುಣಸೆಹಣ್ಣು ಸೇರಿಸ್ತಿದ್ದೀನಿ. ಸೊ ಇದೆಲ್ಲ ರುಬ್ಕೊಂಬರ್ತೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಒಂದು ರೌಂಡ್ ತಿರುಗಿಸ್ಕೊಟ್ಕೊಂಬರೋಣ. ಉಪ್ಪು ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಬದನೆಕಾಯಿನ ಕಟ್ ಮಾಡೋಣ. ಸೊ ನೋಡಬೇಕು ಅದೇನಾದರೂ ಒಳಗೆ ಉಳ್ಕ ಇದೆಯಾ ಇಲ್ವಾ ಅಂತ. ಇದು ಕ್ಲೀನಾಗಿದೆ. ಸೊ ಇದನ್ನು ಹೀಗೆ ಈ ಮಸಾಲೆನ ರುಬ್ಬಿರೋ ಮಸಾಲೆ ತುಂಬಿಸ್ಕೊಬೇಕು. ಸೊ ಇನ್ನೇನು ಎಲ್ಲ ರೆಡಿಯಾಗಿ ಮಸಾಲೆ ತುಂಬಿಸೋ ಟೈಮಲ್ಲಿ ಬೇಕಾದರೆ ಕಟ್ ಮಾಡ್ಕೊಬೋದು. ಇಲ್ಲ ಅಂದರೆ ಬದನೆಕಾಯಿ ಎಲ್ಲ ಕಪ್ಪಾಗುತ್ತೆ, ಅಥವಾ ನೀರಲ್ಲಿ ಇಟ್ಟಿರ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕಿ ಹೀಗೆ ಎಲ್ಲನೂ ಕಟ್ ಮಾಡಿ ಮಸಾಲೆ ತುಂಬಿಸ್ತೀನಿ. ಎಲ್ಲ ಬದನೆಕಾಯಿನ ಕಟ್ ಮಾಡಿ ಅದಕ್ಕೆ ಮಸಾಲೆ ತುಂಬಿಸಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟಿದ್ದೀನಿ, ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸೊ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ, ಬಿಸಿಯಾಗಿದೆ. ಒಂದು 6-8 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಇದು ಎಣ್ಣೆಗಾಯಿಲ್ಲ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೋಣ.
ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಇದೆಲ್ಲ ಸಾಫ್ಟ್ ಆಗಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಅದನ್ನು ಸ್ವಲ್ಪ ಕಲರ್ಗೆ ಅಂದ್ಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಬದನೆ ಸೇರಿಸ್ತಾ ಇದ್ದೀನಿ, ಮಸಾಲೆ ತುಂಬಿರೋದು. ಒಂದು ಸ್ವಲ್ಪ ಹೊತ್ತು ಇದು ಮುಚ್ಚಿಟ್ಟು ಕುಕ್ ಮಾಡೋಣ. ಒಂದು ಸ್ವಲ್ಪ ಉರಿ ಸಿಮ್ಮಲ್ಲಿ ಇಟ್ಕೊಬೋದು. ಅದು ಬದನೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ. ಈಗ ಒಂದು 3 ನಿಮಿಷ ಆಗಿದೆ. ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ಮಿಕ್ಕಿದ ಮಸಾಲೆ ಇದೆಯಲ್ಲ ಅದನ್ನು ಆ್ಯಡ್ ಮಾಡೋಣ. ಸೊ ಇದು ಮಿಕ್ಸಿ ತೊಳೆದಿದ್ದು ನೀರಿತ್ತು, ಅದನ್ನ ಹಾಕ್ತಾ ಇದ್ದೀನಿ. ಸೊ ಈಗ ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನ ಹೀಗೆ ಓಪನ್ ಇದ್ರಲ್ಲಿ ಮಾಡೋಣ, ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಬೇಕು. ಮುಂಚೆನೂ ಇದು ಈರುಳ್ಳಿ ಹಾಕಿದಾಗ ಟೊಮೆಟೊ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿದ್ವಿ. ಮಸಾಲೆಗೂ ಒಂದು ಸ್ವಲ್ಪ ಹಾಕಿದ್ವಿ. ಸೊ ನೋಡಿ ಹಾಕ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಬೋದು, ಎಷ್ಟು ತೆಳ್ಳಗೆ ಬೇಕಾ ಅಥವಾ ತಿಕ್ ಗ್ರೇವಿ ಬೇಕಾ ಅಂತ. ಸೊ ನೋಡಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಬೋದು. ಒಂದು ಸ್ವಲ್ಪ ನೀರು ಆದಮೇಲೆ ಮಸಾಲೆ ಈಗ ಒಂದು 10-15 ನಿಮಿಷ ಆಗುತ್ತೆ. ಇದಕ್ಕೆ ಫುಲ್ ಕಂಪ್ಲೀಟ್ ಕುಕ್ ಆಗೋಕ್ಕೆ, ಸಾಫ್ಟ್ ಆಗುತ್ತೆ. ಕವರ್ ಮಾಡಿಬಿಟ್ಟು ಇದು ಬೇಯಕ್ಕೆ ಬಿಡೋಣ. ಸೊ ಒಂದು 15 ನಿಮಿಷ ಆಗಿದೆ, ತೆಗೆದು ನೋಡೋಣ. ಎಲ್ಲ ಸಾಫ್ಟ್ ಆಗಿದೆ. ನಿಮಗೆ ಎಲ್ಲ ಬದನೆ ಇದೆಲ್ಲ ಸಾಫ್ಟ್ ಆಗಿದೆ. ಸೊ ಕಮ್ಮಿ ಉರಿಯಲ್ಲೇ ಇಟ್ಟಿದ್ದೀನಿ. ಚೆಕ್ ಮಾಡಿ ನೋಡ್ಬೋದು ಸಾಫ್ಟ್ ಆಗಿದೆ.
ಸರ್ವ್ ಮಾಡೋಣ. ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇದು ರೊಟ್ಟಿಗೆ, ಜೋಳದ ರೊಟ್ಟಿ, ಚಪಾತಿ ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಆಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಮೇಲೆ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಆಮೇಲೆ ಇನ್ನೂ ಒಳ್ಳೆ ರೆಸಿಪೀಸ್ ತರೋದಕ್ಕೆ ನೋಡ್ತೀನಿ ನಿಮಗೆ. ಸೊ ರೆಡಿಯಾಗಿದೆ ಎಣ್ಣೆಗಾಯಿ. ಇದನ್ನ ಜೋಳದ ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ನೀವು ಮಾಡಿ. ಆಮೇಲೆ ಹ್ಯಾಪಿ ಕುಕಿಂಗ್. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.